ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಫ್ರೀ ಇದೆಯಲ್ಲ ಕಬ್ಬನ್ ಪಾರ್ಕ್ ಹೋಗೋಣ ಅನ್ಕೊಂಡು ನೋಡಿ ಗಾಯ್ಸ್ ಎಷ್ಟು ಜನ ಇದ್ದಾರೆ ಕಬ್ಬನ್ ಪಾರ್ಕಲ್ಲಿ. ಇಷ್ಟು ದಿನ ನೋಡ್ತಿದ್ದಕ್ಕೆ ಇವತ್ತು ತುಂಬ ಡಿಫ್ರೆನ್ಸ್ ಇದೆ ಗಾಯ್ಸ್ ಕಬ್ಬನ್ ಪಾರ್ಕು. ನಾನು ಅವತ್ತು ಎಂಟ್ರೆನ್ಸ್ ತೊಗೊಂಡಿದ್ದಲ್ಲ ಅಲ್ಲಿ ಹತ್ರ ನೋಡ್ರೆ ವೀಕೆಂಡಲ್ಲಿ ಯಾರೂ ಕಾಣ್ತಿರಲಿಲ್ಲ. ಬಟ್ ಈ ಕಡೆ ಅಂತೂ ಸಖತ್ತಾಗಿದೆ, ಜನ ಜಾಸ್ತಿ ಇದ್ದಾರೆ ಕಬ್ಬನ್ ಪಾರ್ಕ್ದು. ಹಿಂಗಿದ್ರೆ ಅನ್ಸೋದು ಕಬ್ಬನ್ ಪಾರ್ಕ್ ಇದು ಗುರು ನಿಜವಾದ ಕಬ್ಬನ್ ಪಾರ್ಕ್ ಅಂತ. ನೋಡಿ ಇಲ್ಲಿದೆ, ಇಲ್ಲಿ ಬಾಲಭವನ ಅಂತ ಇದೆ, ಇಲ್ಲಿ ಆಟ ಆಡ್ಬೋದು ಅಂತ ಗಾಯ್ಸ್. ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿರೋದು ಮನೋರಂಜನೆ ಆಟಿಕೆಗಳ. ನೋಡಿ 10 ವರ್ಷದ ಒಳಗಡೆ ಫ್ರೀ ಇದೆ, 20 ರೂಪಾಯಿ ಇದೆ ಟಿಕೆಟು. ಯಾರಾದರೂ ಬೋಟಿಂಗ್ ಮಾಡಬೇಕು ಅಂತಿದ್ರೆ, ಆಮೇಲೆ ಟಾಯ್ ಟ್ರೈನ್ ಬರುತ್ತಲ್ಲ, ಮೈಸೂರಲ್ಲೂ ಟಾಯ್ ಟ್ರೈನ್ ಇತ್ತು, ಇಲ್ಲೂ ಕೂಡ ಟಾಯ್ ಟ್ರೈನ್ ಇದೆ ಅಂತ ನೋಡಿ. 30 ರೂಪೀಸ್ ಇದೆ ಟಿಕೆಟು, ಮಕ್ಳಿಗೆ 10 ರೂಪಾಯಿ ಇದೆ, ದೊಡ್ಡವರು 30 ರೂಪಾಯಿ ಇದೆ ಗಾಯ್ಸ್. ಬೋಟಿಂಗು ಅಷ್ಟೇ 30 ರೂಪಾಯಿ ಇದೆ ಅಂತೆ, ಆಡ್ಬೋದು. ಈಗ ಸದ್ಯಕ್ಕೆ ಟೈಮ್ ಇಲ್ವಲ್ಲ, ಐ ವಾಂಟ್ ಟು ಗೋ ಇನ್ಸೈಡ್ ಕಬ್ಬನ್ ಪಾರ್ಕ್. ಈ ಕಡೆಯಿಂದ ಹೋಗಿ ಮೆಟ್ರೋದಲ್ಲಿ ಹೋಗ್ಬಿಟ್ರೆ ಸಾಕು, ಮಳೆ ಬರೋಂಗಿತ್ತು. ಟಾಯ್ ಟ್ರೈನ್ ಅಂದರೆ ಯಾವುದೋ ಅಂತಿದೆ ನೋಡಿ, ಅದೇ ಟಾಯ್ ಟ್ರೈನ್. ನಾನು ಈ ಥರ ಆಟ ಆಡ್ಸೋದೆಲ್ಲ ಯಾವಾಗಲೂ ಕೂಡ ಹಾಕಿರಬೇಕು ಅಂತ ಕೇಳ್ತಾ ಇದ್ದೆ. ನೋಡಿ ಇಲ್ಲಿ ಬಂದರೆ ಕಬ್ಬನ್ ಪಾರ್ಕ್ ಕಡೆ ಯಾವಾಗಲೂ ಇದ್ದೇ ಇರುತ್ತೆ ತಾನೆ ಇದು ಗೇಮ್ ಆಟ ಆಡೋದು. ನೋಡಿ ವೀಕೆಂಡಲ್ಲೆಲ್ಲ ಒಳ್ಳೆ ಚಿಲ್ ಮಾಡ್ಬೋದು ಮಕ್ಕಳ ಜೊತೆ ಬಂದರೆ. ಟಾಯ್ ಟ್ರೈನ್ ಅದಲ್ಲ, ಇನ್ನೊಂದು ಬರುತ್ತೆ ಇವಾಗ ಮೈಸೂರು ರೈಲ್ವೆ ಮ್ಯೂಸಿಯಮ್ ಇದೆಯಲ್ಲ, ಅದೇ ರೀತಿ ನೋಡಿ ಟ್ರ್ಯಾಕ್ ಹಾಕಿದ್ದಾರೆ, ಸೈಡಲ್ಲಿ ಬರುತ್ತೆ. ಐ ವಿಲ್ ಶೋ ಯು. ಈ ಥರ ಒಟ್ಟು ನಾನು ಮೆಟ್ರೋ ಆಗಲಿ ಈ ಥರ ಯೂಸ್ ಮಾಡೋದಾಗಿರೋ ಚೆನ್ನಾಗಿರುತ್ತೆ ಅಲ್ವಾ. ದಿಸ್ ಇಸ್ ಕಬ್ಬನ್ ಪಾರ್ಕ್. ಇಷ್ಟು ದಿನ ಕಬ್ಬನ್ ಪಾರ್ಕ್ ನೋಡೋದಕ್ಕೆ ಇವತ್ತು ನೋಡೋದಕ್ಕೆ ತುಂಬ ವ್ಯತ್ಯಾಸ ಆಗಿದೆ. ಏನು ಸ್ಪೆಷಲಾಗಿ ಕಾಣಿಸ್ತಾ ಇದೆ. ಇದು ಮೆಟ್ರೋ ಎಂಟ್ರೆನ್ಸಲ್ಲಿರೋ ಕಬ್ಬನ್ ಪಾರ್ಕ್ ಸಖತ್ತಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ಸ್. ಸ್ಕೂಲಲ್ಲಿ ಕೊಡ್ತೀವಿ ಚಾಕ್ಲೇಟ್ ಗಾಯ್ಸ್, ಇಲ್ಲೇ ಸಿಗ್ತಾ ಇದೆ ಚಾಕ್ಲೇಟ್. ಚೆನ್ನಾಗಿದೆಯಾ ನೋಡೋಣ. ನನಗೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಕೇಳಿದ ಪ್ರಶ್ನೆ ಯಾರ ಜೊತೆ ಅಂತ. ಪೂರ ಚೆನ್ನಾಗಿದೆ ಮಾತ್ರ, ನೇಚರ್ ಮಧ್ಯೆ ಕಳೆದೋಗೋದಕ್ಕೆ ಕಬ್ಬನ್ ಪಾರ್ಕು. ಅವಾಗ ನಿಮಗೆ ತೋರಿಸಿದ್ನಲ್ಲ, ಅದು ವಿಧಾನಸೌಧದ ಎಂಟ್ರಿ ಕಡೆಯಿಂದ, ಆ ಕಡೆಯಿಂದ ಒಂದು ರೀತಿಯ ಫೀಲ್ ಸಿಗುತ್ತೆ. ಬಟ್ ಈ ಕಡೆಯಿಂದ ಆದರೆ ತುಂಬ ಜನ ಇದ್ದಾರೆ ಇವತ್ತು ಮಾತ್ರ, ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಸೊ ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ ಗಾಯ್ಸ್ ಇವತ್ತು ಮಾತ್ರ. ಚೆನ್ನಾಗಿದೆ. ಟಾಯ್ ಟ್ರೈನ್ ಹೋಗ್ತಾ ಇದೆ ನೋಡಿ ಇಲ್ಲಿ, ಅದೇ ಟಾಯ್ ಟ್ರೈನ್ ಸ್ಲೋವಾಗಿ ಹೋಗ್ತಾ ಇದೆ. ನಾನು ಮೈಸೂರಲ್ಲಿ ನೋಡಿದ್ದೆ, ಮೈಸೂರು ಮ್ಯೂಸಿಯಮಲ್ಲಿ ಟಾಯ್ ಟ್ರೈನ್ ಇತ್ತು. ಅಲ್ಲಿ ಎಂಟ್ರೆನ್ಸಲ್ಲಿ ಹೋದ್ರೇ ಅದು ಟಿಕೆಟ್ ಆ ಥರ ಇರುತ್ತೆ. ಇಲ್ಲಿ ಟ್ರೈನ್ಗೆ ಅಂತಲೇ 30 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕಾಗುತ್ತೆ. ಇದ್ರೆ ಚೆನ್ನಾಗಿರುತ್ತೆ ಆಟಾಡೋದಕ್ಕೆ ಗಾಯ್ಸ್. ನಿಮಗೆ ಅಲ್ಲಿ ನಾನು ಫ್ಲಾಗ್ ಹಾಸ್ಟ್ ಆಗಬೇಕಾದ್ರೆ ಮಾಣಿಕ್ಯ ಮ್ಯೂಸಿಯಮಿಂದ ನೋಡಬೇಕಾದ್ರೆ ಒಂದು ಬಿಲ್ಡಿಂಗ್ ಕಾಣ್ತಿತ್ತಲ್ಲ ಗೊತ್ತಾ, ಬಿಲ್ಡಿಂಗ್ ಇಲ್ಲಿಂದನೂ ಕಾಣ್ತಾ ಇದೆ ನೋಡಿ. ಮೇಲೆ ಬಿಲ್ಡಿಂಗ್ ಮೇಲೆ ಮನೆ ಕಟ್ಟಿದ್ದಾರೆ. ಏನು ಲಕ್ಸುರಿ ಆಗಿದೆ ಮನೇಲಿರೋರ್ದು. $1,000 ರೂಪಾಯಿ ಇರಬೇಕು ಅನ್ಸುತ್ತೆ. ಬಾಡಿಗೆಗಳದೇ ಇದ್ರೂ ಸ್ವಂತವಾಗಿರ್ತಾರಲ್ಲ ಅವ್ರ ಕತೆ ಹೇಳಿ ಎಷ್ಟು ದುಡ್ಡು ಆಗಿರಬೇಕು ಅಲ್ಲ. ತುಂಬ ಆಟದ ಗೇಮ್ಸ್ಗಳದೆಲ್ಲ ಇದೆ ಗಾಯ್ಸ್. ನೋಡಿ ಇಂಡಿಪೆಂಡೆನ್ಸ್ ಡೇಗೆ ಸ್ಪೆಷಲಾಗಿ ಬಾಲಭವನದ್ದು ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲಿ ಕ್ಲೈಮ್ ಮಾಡೋದಕ್ಕಿದೆ, ಈ ಕಡೆ ಆಟ ಆಡೋದೆಲ್ಲ ಇದೆ, ಮಕ್ಕಳದು ಫ್ರೀ ಎಂಟ್ರಿ ಇದೆ ಅನಿಸುತ್ತೆ. ಮತ್ತು ಬಾಲಭವನ ಅಂದರೆ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕು ತಾನೆ. ಅಲ್ಲ ಹೋದರೆ ಮಕ್ಳಿಗೆ 10 ರೂಪಾಯಿ ಇರುತ್ತೆ, 30 ರೂಪಾಯಿ ಕೊಟ್ಟು ಒಂದು ಸರ್ ಒಳಗಡೆ ಹೋದರೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ಮಕ್ಕಳನ್ನೆಲ್ಲ ಆಟ ಆಡಿಸಿ. ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕ್ಲೈಮ್ ಮಾಡೋದಕ್ಕೆ ರೋಪ್ ಇದೆ, ಆದಮೇಲೆ ಅದು ರೋಲ್ ಆಗ್ತಾ ಇರೋವಂಥದ್ದು ಮೇಲೆ ಹತ್ಬೋದು, ಇಲ್ಲ ಬಲೆ ಥರ ಇದೆ. ಮಕ್ಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ. ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಬಂದರೆ ಒಂದು ಸರ್ ಕಬ್ಬನ್ ಪಾರ್ಕಿಗೆ ಬಂದರೆ ಮಕ್ಕಳನ್ನೆಲ್ಲ ಆಟ ಆಡಿಸಿ ಅಂತ ಕೇಳ್ಬೋದು. ಡಿಸೇಬಲ್ಡ್ ಫ್ರೆಂಡ್ಲಿ ಪಾರ್ಕ್ ಅಂತ ಪ್ರಾಯೋಜಕರ ಮೈಂಡ್ ಟ್ರೀ ಫೌಂಡೇಶನ್ ಕಡೆಯಿಂದ ಡಿಸಬಿಲಿಟಿ. ಗಾಯ್ಸ್ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ ಅಂತ ನೋಡಿ ಇಲ್ಲಿ ಬ್ಯಾಂಡ್ ಸೆಟ್ ಎಲ್ಲ ಮಾಡಿದ್ದಾರೆ ಗಾಯ್ಸ್. ಬ್ಯಾಂಡ್ ಸೆಟ್ ಎಲ್ಲ ಹಾಕಿದ್ದಾರೆ. ಈ ಕಡೆ ಎಂಟ್ರಿ ಕ್ಲೋಸ್ ಮಾಡಿದ್ದಾರೆ ನೋಡಿ, ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈವ್ನಿಂಗ್ ಇರುತ್ತೆ ಅನಿಸುತ್ತೆ ಪ್ರೋಗ್ರಾಮ್ ಕಬ್ಬನ್ ಪಾರ್ಕ್. ಇಲ್ಲೆಲ್ಲ ಕೇಳಬೇಕಾ, ಎಲ್ಲರೂ ಫೋಟೋ ಶೂಟಲ್ಲೆಲ್ಲ ಬ್ಯುಸಿ ಇದ್ದಾರೆ. ನಡೀತಾ ಇದೆ, ಮಳೆನೂ ಬರ್ತಾ ಇದೆ, ಬಿಸಿಲು ಇದೆ, ಒಂಥರ ಡಿಫ್ರೆಂಟ್ ಫೀಲ್ ಕೊಡೋವಂಥದ್ದು ನೋಡಿ. ಈ ಕಡೆ ಚೇರ್ ಎಲ್ಲ ಫಿಲ್ ಆಗಿದೆ, ಚೆನ್ನಾಗಿದೆ ಕಬ್ಬನ್ ಪಾರ್ಕ್. ಇವತ್ತು ಮಾತ್ರ ನಾನು ಇಷ್ಟು ದಿನ ನೋಡಿದಾಗ್ಲಿಂತ ತುಂಬ ಸಾರಿ ಬಂದಿದ್ದೀನಿ ಗಾಯ್ಸ್ ಕಬ್ಬನ್ ಪಾರ್ಕ್. ಬಟ್ ಇಷ್ಟು ಜನರನ್ನ ಈ ರೀತಿ ನೋಡ್ತಾ ಇದ್ದೆ ಫಸ್ಟ್ ಟೈಮ್. ಎಷ್ಟು ಜನ ಇದ್ದಾರೆ ಹಬ್ಬ, ಸಖತ್ ಕಬ್ಬನ್ ಪಾರ್ಕಲ್ಲಿ ನೋಡಿ. ಇವತ್ತು ಎಷ್ಟು ಜನ ಇದ್ದಾರೆ, ಎಲ್ಲರಿಗೂ ಹಾಲಿಡೇ ಇರುತ್ತಲ್ಲ ಅದಕ್ಕೆ ಬಂದಿದ್ದಾರೆ. ನಾವು ಭಾನುವಾರ ಬರೋಗ್ಲಿ ಇಷ್ಟು ಜನ ನೋಡಿರಲಿಲ್ಲ. ಇವತ್ತು ಸೆಲೆಬ್ರೇಷನ್ ಇದೆಯಲ್ಲ ಅದಕ್ಕೆ ಜಾಸ್ತಿ ಜನ ಇದ್ದಾರೆ. ಇಲ್ಲಿ ಅವರೊಬ್ಬರು ಇಬ್ಬಿಬ್ಬರೇ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಅಲ್ಲೊಂದು ಬರ್ಡೇ ಸೆಲೆಬ್ರೇಷನ್ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇದೆ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿದೆ ಗಾಯ್ಸ್. ನಾನು ನಿಮಗೆ ಅಲ್ಲೇ ತೋರಿಸ್ಬಿಟ್ಟು ಹೊರಗಡೆ ಕರ್ಕೋಗ್ಬಿಟ್ಟಿದ್ರೆ ಈ ವಿಡಿಯೋಗೆ ಮಜಾನೇ ಬರ್ತಿರ್ಲಿಲ್ಲ ಗಾಯ್ಸ್, ನಿಜ ಹೇಳ್ತೀನಿ. ಈಗ ನಿಜವಾದ ಮಜಾ ಬರುತ್ತೆ ನೋಡ್ಕೊಳ್ಳಿ. ಇಷ್ಟು ಜನ ನಾನು ಕಬ್ಬನ್ ಪಾರ್ಕಲ್ಲಿ ಯಾವತ್ತೂ ನೋಡಿರಲಿಲ್ಲ ಗಾಯ್ಸ್. ಹೋದ ಸರಿ ನಿಮಗೆ ವೀಕೆಂಡ್ ಕರ್ಕೊಬಂದಿದ್ನಲ್ವ MS ಬಿಲ್ಡಿಂಗ್ ಕಡೆಯಿಂದ ಕಬ್ಬನ್ ಪಾರ್ಕ್ಗೆ. ಸಾರಿ ಗಾಯ್ಸ್, ಆವಾಗ ಇಷ್ಟು ಜನನ ತೋರ್ಸೋಕ್ಕಾಗಿರಲಿಲ್ಲ, ಇದನ್ನು ಕವರ್ ಮಾಡೋಕ್ಕಾಗಿರಲಿಲ್ಲ. ಐ ಆಮ್ ದ ಬ್ಲೇಮ್ ಫಾರ್ ಯು. ಬಟ್ ಇವತ್ತು ತೋರಿಸ್ತೀನಿ ನಿಜವಾದ ಕಬ್ಬನ್ ಪಾರ್ಕ್ ಹೆಂಗಿರುತ್ತೆ ಅಂತ. ಜನ ಜಂಗುಳಿ ಕಳೆದೋಗ್ಬೇಕು. ಜಾತ್ರೆ ನೋಡಿ. ಆ ಕಡೆಯಿಂದ ಎಂಟ್ರಿಯಿಂದ ಬರ್ತಾ ಇದ್ದಾರೆ ತುಂಬ ಜನ. ಇದು ವಿಧಾನಸೌಧದ ಕಡೆಯಿಂದ ನೋಡಿ. ಇದು ರಿಯಲ್ ಜಾತ್ರೆ ಅಂದರೆ ಬನ್ನಿ ಹೇಗಿದೆ. ಇದು ರೀಸನ್ಗೆ ಕಬ್ಬನ್ ಪಾರ್ಕ್ ಚೆನ್ನಾಗಿರೋದು ಅಂದರೆ ನೋಡಿ, ನೇಚರ್ ಎಂಜಾಯ್ಮೆಂಟ್ಸ್ ಇದೆಯಲ್ಲ,
ಇದು ರಿಯಲ್ ಕಬ್ಬನ್ ಪಾರ್ಕ್ದು ವೈಬ್ ಅಂದರೆ. ಅವತ್ತು ತೋರಿಸ್ದಾಗ ನನಗೆ ಬೇಜಾರಾಗಿತ್ತು ಗಾಯ್ಸ್, ಈವ್ನಿಂಗ್ ಟೈಮ್ ಬಂದು ಯಾರೂ ಇಲ್ವಲ್ಲ ಅಂತ. ನೋಡಿ ಈ ವೈಬ್ ಬೇಕು ಅಂತ ಕಬ್ಬನ್ ಪಾರ್ಕಿಗೆ ಬರೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಗ್ರೀನರಿ ಇದೆ, ಗ್ರೀನರಿ ಮಧ್ಯೆ ಕಳೆದೋಗಿದ್ದಾರೆ. ಈಗ ಟೈಮ್ 5 ಗಂಟೆ ಆಗಿದೆ, ಇನ್ನು 1 ಅವರ್ ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲರೂ ಇಲ್ಲಿ. ನೋಡಿ ಇಲ್ಲಿ ಮುಸ್ಲಿಮ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಕ್ರೈಸ್ತರಿದ್ದಾರೆ, ಜೈನರು, ಎಲ್ಲ ಜನಾಂಗ, ಎಲ್ಲ ಧರ್ಮದವರು ಒಟ್ಟಿಗಿದ್ದಾರೆ. ಅದೇ ತಾನೇ ಇಂಡಿಯಾ. ವಿ ಆರ್ ಇಂಡಿಪೆಂಡೆನ್ಸ್. ನಾವು ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಎಲ್ಲ ಧರ್ಮದವರು ಒಂದಾಗಬೇಕು ಅಂತಲೇ ತಾನೇ ಇದಾಗಿದ್ದು. ಸೊ ಸರ್ವಧರ್ಮ ಸಮನ್ವಯಕ್ಕೆ ಬಾಳ್ತಾ ಇರೋದೇ ಇಂಡಿಯಾ ಅಲ್ವಾ? ಸೊ ವಿ ಆರ್ ಇಂಡಿಯನ್ಸ್ ಫಸ್ಟ್ಲಿ ಆ್ಯಂಡ್ ಲಾಸ್ಟ್ಲಿ ಅಂತ ಹೇಳಿರೋದು ಕೇಳಿದ್ದೀರಲ್ವಾ? Guys, this guys belongs to Arunachal Pradesh. We know the North India, I think Northeast state, seventh sister state. Arunachal Pradesh is connected with China. So many problems is there. Yes, guys. Thumbs up. Wait. Guys. ಅರುಣಾಚಲ್ ಪ್ರದೇಶದವರು ಸಿಕ್ಕಿದ್ರು. ನೋಡಿದ್ರಾ? ನಮ್ಮದು ಒಂದು ರಾಜ್ಯ ಹಲವು ಜಗತ್ತು ಅಂತ ನಮ್ಮ ಟೂರಿಸ್ಟಾಗಿ ಏನಕ್ಕೆ ಹೆಸರಿಟ್ಟಿರೋದು ನಮ್ಮ ಕರ್ನಾಟಕ ಟೂರಿಸಮು. ಎಲ್ಲ ಥರದ ಜನಾಂಗಗಳು, ಎಲ್ಲ ಥರದ ಜಾತಿಗಳು, ಎಲ್ಲ ಥರದ ಆಹಾರಗಳು, ಎಲ್ಲ ಥರದ್ದು ನಮ್ಮ ಕರ್ನಾಟಕ ಒಂದಲ್ಲೇ ಸಿಗುತ್ತೆ ಗಾಯ್ಸ್. ಅದಕ್ಕೋಸ್ಕರ ನಮ್ಮ ಟೂರಿಸಮ್ಗೆ ಒಂದು ರಾಜ್ಯ ಹಲವು ಜಗತ್ತು ಅಂತ ಹೆಸರಿಟ್ಟಿರೋದು ಸುಮ್ಮನೆ ಅಲ್ವಾ? ಎಲ್ಲ ರೀತಿದು ಕರ್ನಾಟಕದಲ್ಲಿ ಸಿಗುತ್ತೆ, ತಿಂತೆ ಸಿಗಲ್ಲ ಅಂತ. ಫಾರಿನ್ ಫುಡ್ಡಿಂದ ಹಿಡಿದು ಫಾರಿಸ್ಟ್ ಪ್ಲೇಸಸ್, ಟೂರಿಸ್ಟ್ ಅದೆಲ್ಲ ನಮ್ಮ ಒಂದೇ ರಾಜ್ಯದಲ್ಲಿ ಸಿಗುತ್ತೆ. ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಬೇಕು. ಇದಕ್ಕೆ ತಾನೇ ವಿ ಆರ್ ಕನ್ನಡಿಗಾಸ್. ಕರ್ನಾಟಕದಲ್ಲಿ ಆ ಥರ ಇದೆ. ಎಲ್ಲ ರಾಜ್ಯದಿಂದ ಇಡೀ 28 ರಾಜ್ಯಗಳು ಏನಿದೆ ನಮ್ಮದು ಭಾರತ, ಎಲ್ಲ ರಾಜ್ಯದವರು ಆಲ್ಮೋಸ್ಟ್ ಬಂದು ಬೆಂಗಳೂರಲ್ಲಿ ಬದುಕೇ ಇರ್ತಾರೆ ಗೈಸ್. ಅಷ್ಟು ಜನ ಸಿಗ್ತಾರೆ, ಅಷ್ಟು ಕಲ್ಚರ್ ಫುಡ್ ಸಿಗುತ್ತೆ. ನೋಡಿ ಗೈಸ್, ಸ್ಕೇಟಿಂಗ್, ಇಂಡಿಯನ್ ಫ್ಲಾಗ್ ಹಾಕಿ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ದಟ್ ಶುಡ್ ಬಿ ಗುಡ್ ಥಿಂಗ್. ಅಲ್ಲಿ ಮುಂದೆ ಹೋಗ್ಬೋದಾಗಿತ್ತು, ಈ ಥರ ಇರಲ್ವೋ ಗೊತ್ತಿಲ್ಲ. ಬಟ್ ಸಾಕು ಗಾಯ್ಸ್, ಬನ್ನಿ ಹೋಗೋದ. ಇಷ್ಟು ಜನ ತೋರಿಸ್ಬೇಕಾಗಿತ್ತಲ್ಲ, ಅದು ಬೇಕಿತ್ತು ನನಗೆ. ನನ್ನ ವೀಡಿಯೋದಲ್ಲಿ ಅಷ್ಟು ಜನನ ಕ್ಯಾಪ್ಚರ್ ಮಾಡಬೇಕಿತ್ತು ನಾನು. ಪಾರ್ಕ್ ಮಾತ್ರ ಅಲ್ಟಿ ಆಗೈತಲ್ಲ, ಇನ್ನು ಯಾರನ್ನ ಮೇಲೆ ಹತ್ತಿಸ್ಬಿಟ್ಟಾರೆ. ಆಗೋ ಟೈಮ್ ಆಗಿತ್ತು ಈಗ. ಆಲ್ಮೋಸ್ಟು ಎಲ್ಲನೂ ಕ್ಯಾಪ್ಚರ್ ಮಾಡಾಗಿದೆ. ವೀಡಿಯೋ ಚೆನ್ನಾಗಿ ಬಂದಿದೆ ಗಾಯ್ಸ್. ಕರ್ನಾಟಕದಲ್ಲಿ ಸ್ವಾತಂತ್ರ್ಯೋತ್ಸವನ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿರ್ತೀವಿ. ಸೊ ಸೆಲೆಬ್ರೇಷನ್ ಆದಮೇಲೆ ಎಲ್ಲ ಮಿಕ್ಕಿದ ಟೈಮಲ್ಲಿ ಈ ಥರ ಫ್ರೀ ಆದ ಟೈಮಲ್ಲಿ ಬಂದಾಯ್ತು. ನೋಡಿ ಇಲ್ಲಿ ಆಟ ಆಡ್ತಾಯಿದ್ದಾರೆ, ಬಂದಿವರು ಆಟ ಆಡ್ತಾಯಿದ್ದಾರೆ ಲೇಡೀಸ್ ಎಲ್ಲ ಸೇರಿ. ಪರವಾಗಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್. ಹಿಂದೆ ಭಾರತದಲ್ಲಿ ಮಹಿಳೆಯರಿಗೂ ಕೂಡ ನಿಮಗೆ ಗೊತ್ತಿದೆ ಸ್ವತಂತ್ರ ಅಷ್ಟೇನು ಇರಲಿಲ್ಲ. ಬಟ್ ನೋಡಿನೇ ಎಲ್ಲ ಸೇರಿದ್ದಾರೆ ಗಾಯ್ಸ್. ನೋಡೋಕ್ಕೆ ಒಂಥರ ಚೆಂದ ಈ ಥರ ಪಾರ್ಕಲ್ಲಿ ಜನ ಜಾಸ್ತಿ ಇದ್ದಾಗ. ಎಲ್ಲ ಟೈಮಲ್ಲೂ ಅಲ್ಲ, ಫೋಟೋಶೂಟ್ಗಳಂತೂ ಜಾಸ್ತಿ ಇದ್ದೇ ಇದೆ. ಎಲ್ಲ ಫೋಟೋಶೂಟ್ ನಡೆಸ್ತಾ ಇರ್ತಾರೆ ಗಾಯ್ಸ್. ಅದಿಲ್ಲದೇ ಇದ್ರೆ ಹೆಂಗೆ ಹೇಳಿ? ವೀಡಿಯೋ ಮಾಡ್ಕೊಬಿಟ್ರೆ ಇದನ್ನೇ ನನಗೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಫೋಟೋ ತೆಗೆದೇ ಇದ್ರೂ ಪರವಾಗಿಲ್ಲ. ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಲೈಬ್ರರಿ ಗಾಯ್ಸ್. ಸೊ ಚೆನ್ನಾಗಿದೆ, ಒಂಥರ ಜೋಶ್ ಬಂದಂಗೆ ಆಯಿತು ಇವತ್ತು. ಇಷ್ಟು ಜನ ನೋಡಿದ್ನಲ್ಲ, ಅದಕ್ಕೆ ಕಬ್ಬನ್ ಪಾರ್ಕಲ್ಲಿ ಒಂದು ವೀಡಿಯೋ ಆದಂಗೆ ಆಯಿತು. ಇನ್ನೂ ಜನ ಬರ್ತಾಯಿದ್ದಾರೆ ಗಾಯ್ಸ್. ನಿಜ ನೋಡಿ, ಇನ್ನೂ ಎಷ್ಟು ಜನ ಬರ್ತಾಯಿದ್ದಾರೆ ಅಂದರೆ 6 ಗಂಟೆವರೆಗೂ ಜನ ಬರ್ತಾ ಇರ್ತಾರೆ. ಇದೊಂದೇ ಪ್ಲೇಸಲ್ವ ಅಷ್ಟಕ್ಕೂ ಜನಕ್ಕೂ ಸಿಗೋದು, ಫ್ರೀಯಾಗಿ ಇರೋದು. ಈಗ ಲಾಲ್ಬಾಗ್ ಹೋಗಿದ್ರು ಅಷ್ಟೇ ಗಾಯ್ಸ್. ಇವತ್ತು ಲಾಲ್ಬಾಗಲ್ಲಿ ಹೆವಿ ಜನ ಇರ್ತಿದ್ರು. ಬಟ್ ಅಲ್ಲಿ ಎಂಟ್ರಿಗೆ ಅಮೌಂಟ್ ಕೊಟ್ಟು ಹೋಗ್ಬೇಕಾಗಿತ್ತು. ಫ್ಲವರ್ ಶೋ ಇರ್ತಾಯಿತ್ತು. ಬಟ್ ಇಲ್ಲಿ ಫ್ಲವರ್ ಶೋ ಇಲ್ಲ, ಆದರೂ ಎಂಟ್ರಿ ಫೀಸ್ ಇಲ್ಲ. ತುಂಬ ಜನ ಬಂದಿದ್ದಾರೆ. ಇದು ನೇಚರ್ ನೋಡೋಕ್ಕೆ ಚೆನ್ನಾಗಿದೆ. ಸೊ ಮಿಸ್ ಮಾಡ್ಕೊಬೇಡಿ ನೀವು ಅಷ್ಟೇ. ವೀಕೆಂಡ್ ಇರೇ ಬನ್ನಿ ಅಂತ ಹೇಳೋದಕ್ಕಿಂತ ಇವತ್ತು ಹಾಲಿಡೇ ಇರೋದ್ರಿಂದ ಎಲ್ಲ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡಿದ್ದಾರೆ ಗಾಯ್ಸ್. ಸಕ್ಕತ್ತಿದೆ ಮಾತ್ರ. ಬನ್ನಿ ಹೋಗೋದ. ಹಿಂಗೆ ಸ್ಟ್ರೈಟ್ ಹೋದ್ರೆ ಗಾಯ್ಸ್ ಮೆಟ್ರೋ ಹತ್ಕೊ ಹೋಗ್ಬಿಡೋಣ. ಸೊ ಆ ಕಬ್ಬನ್ ಪಾರ್ಕ್ ವೀಡಿಯೋಗಿಂತ ಇದು ಬೆಟರ್ ಆಗಿರುತ್ತೆ. ನಾನು ಸಾರಿ ಕೇಳ್ತೀನಿ ಅದನ್ನು ಹಾಕಿದ್ದದಕ್ಕೆ. ನಿಮ್ಗೆ ಜಸ್ಟ್ ಶೋ ಮಾಡಿದ್ದೆ. ಬಟ್ ಮತ್ತೆ ಕಬ್ಬನ್ ಪಾರ್ಕ್ ಯಾಕಂದರೆ ಬೈಕ್ ಹೋಗ್ಬೇಡಿ, ಇದ್ರಲ್ಲಿ ಎಂಜಾಯ್ ಮಾಡ್ತೀರಾ ಪಕ್ಕ. ಕಬ್ಬನ್ ಪಾರ್ಕ್ ವ್ಯೂ ತುಂಬ ಇದೆ. ನೋಡಿ ಗಾಯ್ಸ್, ಇಲ್ಲಿ ಮುಂದೆ ಸ್ಟ್ರೈಟ್ ನಡ್ಕೋದ್ರೆ ಅಲ್ಲೇ ಲೈಬ್ರರಿ ಇರೋದು ವಿತ್ ಅಲ್ಲಿ ಪಾರ್ಕ್ ಇರೋದು. ಅಷ್ಟು ಜನಕ್ಕೆ ಈ ಕಡೆ ಲೆಫ್ಟ್ ನಡ್ಕೋದ್ರೆ ಇವಾಗ ಹೋಗಿದ್ವಲ್ಲ ಅಲ್ಲಿ ಮ್ಯೂಸಿಕಲ್ದು ಫೌಂಟೇನ್ ನಡೀತಾ ಇದೆಯಲ್ಲ, ಅದು ಆ ಕಡೆನೇ ಇರೋದು. ನಾ ಕಬ್ಬನ್ ಪಾರ್ಕಿಂದ ಆಲ್ಮೋಸ್ಟು ಈ ಕಡೆಗೆ ನಡ್ಕೊಬಂದೆ, ಅದು ಮ್ಯೂಸಿಕಲ್ ನೋಡಿಕೊಂಡು. ಹಿಂಗೆ ಹೋದರೆ ಲೆಫ್ಟ್ ಸೈಡ್ ಇರೋದು ವಿಧಾನಸೌಧದ ಮುಂದ್ಗಡೆನೇ ಹೈಕೋರ್ಟ್ ಇರೋದು. ಸೊ ಲೈಟಿಂಗ್ಸ್ ನೋಡ್ಬೋದಾಗಿತ್ತು. ಲೈಟಿಂಗ್ಸು ಚೆನ್ನಾಗಿದೆ ಹಾಕಿರೋದು. ಅದು ಆಲ್ಮೋಸ್ಟ್ 6 ಗಂಟೆ ಮೇಲೆ ಹಾಕ್ತಾರೆ. ಬಟ್ ಅಲ್ಲಿವರೆಗೂ ಇರೋಕ್ಕಾಗಲ್ವಲ್ಲ, ಹೋಗ್ಬಿಡೋಣ. ಸೊ ಆಲ್ಮೋಸ್ಟ್ ಗಾಯ್ಸ್, ಕಬ್ಬನ್ ಪಾರ್ಕ್ದು ಓದ್ ವೀಡಿಯೋಗಿಂತ ಇದ್ರಲ್ಲಿ ಸಖತ್ತಾಗಿದೆ ಅಂತ ನನಗನ್ಸಿದೆ. ನಿಮಗೂ ಹಂಗೆ ಅನಿಸಿದರೆ ಒಂದು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ವೇಳೆ ಇಷ್ಟ ಆಗಿರೋ ಅಂದರೆ ಅಟ್ಲೀಸ್ಟ್ ಡಿಸ್ಲೈಕ್ ಆದರೂ ಮಾಡಿ. ನೆಕ್ಸ್ಟ್ ನಾನು ಹೆಂಗೆ ಮಾಡ್ಬೋದು ಅಂತ ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಗಾಯ್ಸ್. ಹೈಕೋರ್ಟ್ ಗಾಯ್ಸ್.
ಗಾಯ್ಸ್ ನಾವು ವೀಡಿಯೋನ ಅಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಜನಗಳನ್ನ ನೋಡ್ತಾ ಇದ್ರೆ ನಿಜ ಇಂಡಿಪೆಂಡೆನ್ಸ್ ಡೇ ಅನ್ನೋ ಫೀಲ್ ಬರ್ತಾ ಇರೋದು. ಅವರೆಲ್ಲ ಹೆಂಗೆ ಮಿಸ್ ಮಾಡ್ಕೊಳ್ತಾರೆ ಫ್ರೀ ಇದ್ದಾಗ ಇಲ್ಲಿ ವಿಧಾನಸೌಧದ ಮುಂದೆ ಬರೋಣ. ನಮ್ಮ ಮೆಟ್ರೋ ಅಲ್ಲೇ ಹೋಗ್ಬಿಡೋಣ ಅನ್ಕೊ ಬಂದೆ, ಬಟ್ ನೋಡಿ ಗಾಯ್ಸ್ ಜನ ನೋಡಿ, ವಿಧಾನಸೌಧ ಕ್ಯಾಪ್ಚರ್ ಮಾಡದೆ ಹೋಗ್ಬಿಟ್ರೆ ಇಲ್ಲಿರೋ ಜನನ ಕ್ಯಾಪ್ಚರ್ ಮಾಡದೆ ಹೋಗ್ಬಿಟ್ರೆ ಈ ವೈಬ್ನ ಎಕ್ಸೆಪ್ಟ್ ಮಾಡ್ಕೊಳ್ದೆ ಹೋದರೆ ಐ ಥಿಂಕ್ ಇದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೋಡಿ ಗಾಯ್ಸ್ ಅಲ್ಲಿ ಜನ ಎಲ್ಲಿ ಅಂತ ಕೇಳೋಗಿಲ್ಲ, ಇವಾಗಲೇ ಇಷ್ಟಿದ್ದಾರೆ, ಇನ್ನು ನೈಟು ಇನ್ನೂ ಇರ್ತಾರೆ ಗಾಯ್ಸ್. ನೈಟು ಲೈಟಿಂಗ್ಸ್ ಮಾತ್ರ ಅಷ್ಟು ಸಖತ್ತಾಗಿರುತ್ತೆ. ನನ್ನ ಫ್ರೆಂಡ್ ಆಲ್ರೆಡಿ ಒಬ್ಬ ಸ್ಟೇಟಸ್ ಹಾಕಿದ್ದ, ನಾನಂತೂ ವೀಡಿಯೋ ಮಾಡೋಕ್ಕಾಗದೆ ಹೋದ್ರು ಅಟ್ಲೀಸ್ಟ್ ಅದನ್ನಾದರೂ ಪೋಸ್ಟ್ ಮಾಡ್ತೀನಿ, ನೋಡ್ಕೊಳ್ಳಿ ಹೆಂಗೆ ಸಖತ್ತಾಗಿರುತ್ತೆ. ಕರ್ನಾಟಕದ ಹೆಮ್ಮೆ ವಿಧಾನಸೌಧ, ವಿಕಾಸಸೌಧ. ಅದ್ರ ಒಳಗಡೆ ನೀವು ಎಷ್ಟೇ ಹೋಗಿದ್ರು ಮತ್ತೆ ಹೊರಗಡೆಯಿಂದ ನಿಂತ್ಕೊಂಡು ನೋಡಿದಾಗ ಆ ಲುಕ್ಕು ಸಿಗುತ್ತಲ್ಲ, ಆ ಕ್ಯೂರಿಯಾಸಿಟಿ ಆಗಲಿ ಮತ್ತೆ ಅದು ಅನ್ನಿಸ್ತಾ ಇರುತ್ತೆ ನಮಗೇನೆ ಎಷ್ಟು ಚೆನ್ನಾಗಿದೆ, ಇನ್ನೂ ನೋಡಬೇಕು ಅಂತ. ನೋಡಿ ಇನ್ನೂ ಜನಗಳು ಎಷ್ಟೆಲ್ಲ ಇದ್ದಾರೆ. ಈಗ 5 ಗಂಟೆ ಆಗಿದೆ, 5:15, 5:25 ಬಂತು ನೋಡಿ ಜನಗಳ. RCB ಮ್ಯಾಚ್ ಇದ್ದಾಗ ಎಷ್ಟು ಜನ ತುಂಬಿಕೊಂಡಿದ್ರು ಗಾಯ್ಸ್, ವೀಡಿಯೋ ಹಾಕಿದ್ದೀನಿ, ನೀವು ಒಂದು ವೇಳೆ ನೋಡಿದ್ರೆ ಹೋದರೆ ನೋಡಿ ಎಷ್ಟು ಇಲ್ಲೆಲ್ಲ ಪ್ಯಾಕ್ ಆಗಿಬಿಟ್ಟಿದ್ರು. ಅವಾಗ ನನಗೆ ಇಂಥ ಮೂಲೆ ಬಂದ ನಿಂತ್ಕೊಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಜನ ಇದ್ದರು. ಸೊ ಇದನ್ನಂತೂ ಮಿಸ್ ಮಾಡ್ಕೋಬೇಡಿ, ಎಷ್ಟು ಸಖತ್ತಾಗಿದೆ ಅಂದರೆ ನೋಡಿ ಅಷ್ಟು ಜನ ಇದ್ದಾರೆ. ನಿಮಗೆಲ್ಲ ಇವತ್ತು ಸ್ವತಂತ್ರೋತ್ಸವದ್ದು ಏನಂತ ಹೇಳ್ಬೇಕಿತ್ತು, ಬೇಸಿಕ್ಕು ಏನೇನೋ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇನು ಹೇಳೋಕ್ಕಾಗಿಲ್ಲ. ಈ ಎಂಜಾಯ್ಮೆಂಟ್ಸು ಇದರಲ್ಲೇ ಇದಾಗ್ತಾಯಿದೆ. ಇನ್ಫಾರ್ಮೇಷನ್ ವೀಡಿಯೋ ಅಲ್ಲ ಇದು ಅಂದ್ಕೊಂಡು ಬೆಂಗಳೂರಲ್ಲಿ ರಾ ವೀಡಿಯೋ. ಈಗ ಎಷ್ಟೋ ಜನ ಮೀಡಿಯಾದಲ್ಲಿ ಬರೀ ಅಲ್ಲಿ ಫ್ಲಾಗ್ ಅಷ್ಟು ಮಾನಿಕ್ಷ ಅದು ಮಾತ್ರ ತೋರಿಸಿರ್ಬೋದು. ನೋಡಿ ವಿಧಾನಸೌಧದ ಇಷ್ಟು ಜನ ಇರೋದನ್ನು ಯಾರು ವೀಡಿಯೋದಲ್ಲಿ ಈಗ ಕ್ಯಾಪ್ಚರ್ ಮಾಡಿರಲ್ಲ. ನೋಡಿ ಆ ಕಡೆ ರೋಡಲ್ಲಂತೂ ಆಲ್ಮೋಸ್ಟ್ ಅವರೇ ನಿಂತಿದ್ದಾರೆ, ಫುಟ್ಪಾತ್ ಮೇಲೆಲ್ಲ. ಇಲ್ಲೂ ಅಷ್ಟೇ ನೋಡಿ ಬಾವುಟ ಹಿಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಅಲ್ಲೇನು ಅಷ್ಟು ಜನ ಸೇರ್ಕೊಬಿಟ್ಟವ್ರೆ ನೋಡಿ. ವೀಡಿಯೋ ಎಲ್ಲೆಲ್ಲೋ ಸ್ಟಾರ್ಟ್ ಮಾಡಿದೆ, ಅಂತೂ ಇಂತೂ ವಿಧಾನಸೌಧದ ಮುಂದೆ ಬರಲೇಬೇಕಾಯ್ತು. ಅಷ್ಟು ಜನ ಇದ್ದಾರೆ ಗಾಯ್ಸ್, ಇಲ್ಲೇ ಪೊಲೀಸವರು ಕಂಟ್ರೋಲ್ ಮಾಡಬೇಕು, ಅಷ್ಟು ಜನ ಇದ್ದಾರೆ ನೋಡಿ. ಎಷ್ಟು ಸಾರಿ ಬಂದರೂ ವಿಧಾನಸೌಧ ಆ ಲುಕ್ಕು ಕೊಡೋದನ್ನು ಮಾತ್ರ ಕಡಿಮೆ ಆಗೋದೇ ಇಲ್ಲ. ಪೊಲೀಸ್ ಇಲ್ಲೆಲ್ಲ ವೆಹಿಕಲ್ ಬರ್ತಾ ಇರುತ್ತೆ, ಅದ್ರ ಪಾಡು ವೆಹಿಕಲ್ಸ್ ಹೋಗ್ತಾ ಇದ್ದಾವೆ, ಬಟ್ ಜನ ಮಾತ್ರ ನಿಂತಿರೋರಂತೂ ಅಷ್ಟು ಜನ ಇದ್ದಾರೆ. ಐ ಫೀಲ್ ಇನ್ನು ಇದ್ಬಿಟ್ರೆ ಇನ್ನೆಲ್ಲಿ ಹೋಗ್ತಾರೆ. ಈಗ ಲಾಲ್ಬಾಗಲ್ಲೂ ತುಂಬಿರ್ತಾರೆ, ಆಲ್ಮೋಸ್ಟ್ ಕಬ್ಬನ್ ಪಾರ್ಕ್ ನೋಡೋದಿಲ್ಲ, ಅಷ್ಟು ಜನ ಇದ್ದಾರೆ. ಅದು ಬಿಟ್ಟರೆ ಇಲ್ಲೇ ವಿಧಾನಸೌಧನೇ ಬರಬೇಕು. ಇನ್ನು ಬಿಟ್ಟರೆ ಪಬ್ಲಿಕ್ ಪ್ಲೇಸ್ ಇನ್ನು ಯಾವುದಿದೆ ಇಲ್ಲಿ ಬೆಂಗಳೂರಲ್ಲಿ ನೋಡುವಂಥ ಪ್ಲೇಸ್, ಎಲ್ಲ ಸೇರುವಂಥ ಪ್ಲೇಸ್, ಮೂವಿಗಳು ಇದನ್ನೆಲ್ಲ ಬೇರೆ ದಿನ ಸೆಲೆಬ್ರೇಟ್ ಮಾಡಬೇಕು. ಬಟ್ ಇಂಥ ದಿನಕ್ಕಾದರೆ ಬಂದು ನೋಡ್ತಾರೆ. ನೈಟ್ ಮಿಸ್ ಮಾಡ್ಕೊಂಡೆ ಗಾಯ್ಸ್, ನಾನು ನೈಟ್ ಬರಬೇಕಿತ್ತು, ಆದರೆ ಇನ್ನೂ 2 ಡೇಸ್ ಇರುತ್ತೆ. ನೈಟ್ ವ್ಯೂನು ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಅದೇ ಒಂದು ವೀಡಿಯೋ ಮಾಡಿರ್ತೀನಿ, ಸಖತ್ತಾಗಿರುತ್ತೆ ನೈಟ್ ವ್ಯೂ ಕೂಡ. ಬಾರಿಸು ಕನ್ನಡ ಡಿಮ್ ಡಿಮವ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.